ತನಿಖೆ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ತನಿಖೆ ನಡೆಸುವಾಗ ನಾವೆಲ್ಲರೂ ತನಿಖೆಯ ಪ್ರಕ್ರಿಯೆಗಾಗಿ ಬಿಡಬೇಕಾಗಿದೆ. ನಮ್ಮೆಲ್ಲರ ಅಭಿಪ್ರಾಯಗಳು ಏನೂ ಅವಶ್ಯಕತೆ ಇಲ್ಲ. ತನಿಖೆ ಸೂಕ್ತವಾದಂಥ ಸಂಸ್ಥೆಗಳು ನಡೆಸ್ತೇವೆ. ಅವರ ಮೂಲಕ ನಮಗೆ ಸೂಕ್ತವಾದಂಥ ಏನು ಮಾಹಿತಿ ಬರುತ್ತೆ ಮತ್ತು ವರದಿಯ ಮೂಲಕ ನಾವು ಅದಾದ ನಂತರ ನಾವು ಜಜ್ಮೆಂಟ್ ಬರ್ಬೋದು. ಆದರೆ ಈಗ ಟಾರ್ಗೆಟ್ ಹೆಗಡೆ ಧರ್ಮಾಧಿಕಾರಿಗಳ ಬಗ್ಗೆ ತೇಜೋದಯ ಹೆಚ್ಚಾಗಿ ಅದೇ ನಾವು ಹೇಳ್ತೇವೆ, ಅದು ನಮಗೆ ನಾವು ಖಂಡಿಸ್ತೀವಿ. ಯಾಕಂದರೆ ಇದು ಈ ಅವಹೇಳನಗಳು ಪೋಸ್ಟ್ಗಳು ಬಂದಿರತಕ್ಕಂಥದ್ದು ಸಾಮಾಜಿಕ ಜಾಲತಾಣದಲ್ಲಿ ಅನೇಕರು ಇದ್ರ ಬಗ್ಗೆ ಏನು ಮಾಹಿತಿ ಇಲ್ಲದೇ ಕಮೆಂಟ್ ಮಾಡ್ತಾ ಇರೋದು ನಮ್ಮೆಲ್ಲರಿಗೂ ಕೂಡ ನೋವನ್ನು ಉಂಟಾಗಿದೆ. ಅದ್ರ ಜೊತೆಗೆ ಆಕ್ರೋಶಕ್ಕೂ ಕೂಡ ಕಾರಣ ಆಗಿದೆ ಸರ್ಕಾರ. ಯಾಕಂದರೆ ಹಿಂದೆ ಬೇರೆ ಸಮುದಾಯದ ಬಗ್ಗೆ ಬೇರೆ ಬೇರೆ ಪೋಸ್ಟ್ಗಳಾಗಿರುವಾಗ ಇವರು ಸುನೀಲ್ ಕುಮಾರ್ ಅವರು ಉಲ್ಲೇಖ ಮಾಡಿದರು DGಯಲ್ಲಿ KGಹಳ್ಳಿಯಲ್ಲಿ ಏನಾಗಿತ್ತು ಅಂತ. ಆ ಸಮಯದಲ್ಲಿ ಬೇರೆ ಸಮುದಾಯಕ್ಕೆ ಆಕ್ರೋಶ ಆಗಿರುವಾಗ ಒಂದು ಠಾಣೆನೇ ಅವರು ಸುಟ್ಟಾಕಿರೋದು. ಇವಾಗ ನಮ್ಮ ಸಮುದಾಯಕ್ಕೆ ಏನು ಈ ಪೋಸ್ಟ್ಗಳೆಲ್ಲ ಒಂದು ಆಕ್ರೋಶಕ್ಕೆ ಕಾರಣ ಆಗಿರುವಾಗ ಸರ್ಕಾರ ಏನೋ ಒಂದು ಕ್ರಮ ತಗೋಬೇಕಾಗಿದೆ. ಸೊ ಈ ನಿಟ್ಟಿನಲ್ಲೂ ಸಹ ಸರ್ಕಾರ ಜವಾಬ್ದಾರಿಯುತ ಸ್ಥಾನದಲ್ಲಿರುವಾಗ ಇಂಥ ಒಂದು ಅವಹೇಳನ ಪೋಸ್ಟ್ಗಳನ್ನು ಖಂಡಿಸಿ ಅದರ ಬಗ್ಗೆ ಕ್ರಮವನ್ನು ತಗೋಬೇಕಾಗಿರುವಂಥದ್ದು ಸರ್ಕಾರದ ಜವಾಬ್ದಾರಿ.